ಹೇಗಿತ್ತು ಆ ವಯಸ್ಸಲ್ಲಿ ಫೇಸಿಂಗ್ ರಿಜೆಕ್ಷನ್ ಫ್ರಮ್ ಪೇರೆಂಟ್ಸ್ ಅಥವಾ ಪೇರೆಂಟ್ ರಾದ ಅಪ್ಪ? ಯಾ ಆ ಟೈಮಲ್ಲಿ ಯಾರು ನಿಮ್ಮ ಕಾನ್ಫಿಡೆಂಟ್, ಯಾರ ಹತ್ರ ಸಲಹೆ ತಗೋತಾ ಇದ್ರಿ ಅಥವಾ ಇಟ್ ವಾಸ್ ಜಸ್ಟ್ ಗೋಯಿಂಗ್ ವಿತ್ ಫ್ಲೋನಾ? ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ನನಗೂ ಅಶ್ವತಿಗೂ ಯಾರೂ ಇರಲಿಲ್ಲ. ಬಿಕಾಸ್ ಏನಾಯಿತು ಅಂದರೆ ನಮ್ಗೆ ಇಂಡಸ್ಟ್ರಿಯಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಬಟ್ ಒನ್ ಥಿಂಗ್ ಐ ಥಿಂಕ್ ನನಗೆ ಎಲ್ಲ ಕಡೆ ನಾನು ಹೇಳ್ತೀನಿ, ನನಗೂ ಅಶ್ವತಿಗೆ ನಾನು ನಂಬಿರೋ ಕೊರಗಜ್ಜ ಒಂದೇ ನನ್ನ ಕೈ ಹಿಡ್ದಿರೋದು. ಅದು ನಾನು ಪ್ರತಿ ಇಂಟರ್ವ್ಯೂಸಲ್ಲೂ ಹೇಳ್ತೀನಿ. ಬಿಕಾಸ್ ಲೈಕ್ ಐ ಡೋಂಟ್ ನೋ, ದೇರ್ ಇಸ್ ಲಾಟ್ ಆಫ್ ಮಿರಾಕಲ್ಸ್ ದಟ್ ಹಸ್ ಹ್ಯಾಪನ್ ಇನ್ ಆರ್ ಲೈಫ್ ಆ್ಯಕ್ಚುಲಿ. ಅಂದರೆ your ಫೇವ್ರೆಟ್ ಉದಾಹರಣೆ ಅಥವಾ ಇಲ್ಲಿವರೆಗೂ ಎಲ್ಲೂ ಹೇಳ್ದಿರೋ ಯಾವ್ದಾದ್ರು ಡೆಫಿನೆಟ್ಲಿ ವಿಚಾರ? ಐ ಮೀನ್ ಸಿ, ವಿ ಕಮ್ ಫ್ರಮ್ ಅ ವೆರಿ ವೆಲ್ ಟು ಡೂ ಫ್ಯಾಮಿಲಿ, ಒಳ್ಳೆ ಹೆಸರಿರುವಂಥ ಫ್ಯಾಮಿಲಿ ಮಂಗಳೂರಲ್ಲಿ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಅದೇ ಇಂಡಿಪೆಂಡೆಂಟ್ ಅಂತ ಚೂಸ್ ಮಾಡಿದಾಗ, ವೆನ್ ಯು ಆರ್ ನಾಟ್ ಟೇಕಿಂಗ್ ಎನಿ ಮನಿ ಫ್ರಮ್ ಪೇರೆಂಟ್ಸ್, ಬ್ಯಾಚುಲರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಹೆಂಗಂದರೆ ಏನೂ ದುಡ್ಡಿಲ್ಲ ಕೈಯಲ್ಲಿ, ಏನು ಮಾಡೋದಪ್ಪ ಇವಾಗ, ಊಟಕ್ಕೆ ಏನು ಮಾಡೋದು, ಇದು ಏನು ಮಾಡೋದು ಅಂಥ ಪರಿಸ್ಥಿತಿಗಳಲ್ಲಿ ನಂಗೆ ಸಡನ್ನಾಗಿ ರ್ಯಾಂಡಮ್ ಆಗಿ ಯಾರೋ ಒಬ್ರದ್ದು ಕಾಲ್ ಬರೋದು, ಇವತ್ತು ನಮ್ಮ ಬರ್ಡೇ ಪಾರ್ಟಿ ಇದೆ, ನೀವು ಡಿನ್ನರ್ ಬರಬೇಕು. ಐ ಆಮ್ ಟೆಲಿಂಗ್ ಯು, ಲೈಕ್ ಊಟ ನನಗೆ ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿದೆ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್. ಬಟ್ ಇಲ್ಲ, ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ತುಂಬ ರೀತಿಗಳಲ್ಲಿ ಮನುಷ್ಯರೇ ನಮಗೆ ಮನುಷ್ಯತ್ವ ತೋರಿಸಿದ್ದಾರೆ. ಸೊ ಐ ಥಿಂಕ್ ನನಗೆ ಅದು ಕೊರಗಜ್ಜದೇ ದಯೆ ಅಂತ ಅನಿಸುತ್ತೆ. ಅದು ಯಾವತ್ತಿಗೂ ನಾನು ಹೇಳ್ಕೊತೀನಿ. ಯಾಕಂದರೆ ಬಾಲ್ಯದಿಂದ ಊರ ಕಡೆ ಇರೋದ್ರಿಂದ ಕೊರಗಜ್ಜದ ಇಲ್ಲ, ಎಕ್ಸ್ಪೋಜರ್. ನನಗೆ ಕೊರಗಜ್ಜ ಗೊತ್ತಾಗಿರೋದು ನನ್ನ ಮೆಚಾರಿಟಿ ಬಂದ ಮೇಲೆ, ಬಿಕಾಸ್ ಆಫ್ ಮೈ ಬ್ರದರ್. ಆದರೆ ನಮ್ಮ ಕುತ್ತಾರ್ ಮಂಗಳೂರಲ್ಲಿ ಟೆಂಪಲ್ ಏನಿದೆ ಅದು ನಮ್ಮ ಫ್ಯಾಮಿಲಿದೆ. ಸೊ ಅದು ಗೊತ್ತು ನನಗೆ. ಬಟ್ ನಾನು ಆಬ್ವಿಯಸ್ಲಿ ಇಮ್ಮೆಚೂರ್ ಇದ್ದಾಗ ನಾವು ದೇವ್ರ ಬಗ್ಗೆ ಅಷ್ಟು ಡೀಪಾಗಿ ಯೋಚನೆ ಮಾಡಲ್ಲ. ಬಟ್ ಇಲ್ಲಿ ಬರೋ ಮುಂಚೆ ನನಗೆ ದೇವ್ರ ಬಗ್ಗೆ ಗೊತ್ತಾಯಿತು. ನಾನು ಐ ಸ್ಪಿರಿಚುವಲಿ ಬಿಲೀವ್ ಇನ್ ಗಾಡ್. ಸೊ ಹಾಗಾಗಿ ಅವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಸಾ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್ ಮೀ. ಫಾರ್ ಎಕ್ಸಾಂಪಲ್, ಒಂದು ಸತಿ ಕೋರ್ಮಂಗ್ಲದಲ್ಲಿ ವಿ ಯೂಸ್ ಟು ಲಿವ್ ಇನ್ ಕೋರ್ಮಂಗ್ಲ. ಆ ಟೈಮಲ್ಲಿ ಜಸ್ಟ್ ವಾಕಿಂಗ್ ಆ್ಯಂಡ್ ವಾಫಲ್ ಅಂಗಡಿ ನೋಡಿದ್ವಿ ನಾನು ಅಶ್ವತಿ. ಆ್ಯಂಡ್ ನಾನು ಥಿಂಕ್ ಮಾಡಿದೆ, ತಿನ್ನಬೇಕು ಅನಿಸ್ತಾ ಇದೆ ಅಂತ. ಇಮಿಡಿಯೇಟ್ಲಿ ಅದೇ ಬ್ರ್ಯಾಂಡ್ ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಲೈಕ್ ವಿ ವುಡ್ ಲವ್ ಟು ಸೆಂಡ್ ಸಮ್ ವಾಫಲ್ಸ್ ಟು ಯು ಅಂತ ಅಂದಿದ್ರು. ಸೊ ನನಗೆ ಊಟ ಬಂದಿರೋದು ಐ ಥಿಂಕ್ ಅದು ದೇವ್ರ ದಯಾ ಅಂತ ನಾನು ನಂಬಿದ್ದೀನಿ. ಬಟ್ ಲಕ್ಕಿಲಿ ಒಂದು ಸ್ವಲ್ಪ ತಿಂಗಳು ಆ ಥರ ಆದಮೇಲೆ ಅಪ್ಪ ವಾಸ್ ಆಲ್ ಗುಡ್, ಬಿಕಾಸ್ ಸಿನಿಮಾ ಬಿಕೇಮ್ ಅ ಬ್ಲಾಕ್ ಬಸ್ಟರ್ ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಆಕ್ಸೆಪ್ಟಿಂಗ್ ಅಸ್ ಸೋ ವೆಲ್. ಅವ್ರಿಗೆ ಒಂಥರ ಏನಿದು ಇಷ್ಟು ದೊಡ್ಡ ಹಿಟ್ಟು ಸಿನಿಮಾ ಮಾಡಿಬಿಟ್ರೆ ನನ್ನ ಮಕ್ಕಳು ಅಂತ. ಬಟ್ ಯಾ, ಐ ಮೀನ್ ಇಟ್ ವಾಸ್ ನನ್ನ ಲೈಫಲ್ಲಿ ಐ ಥಿಂಕ್ ದ ಸ್ಟಾರ್ಟಿಂಗ್ 8 years ವಾಸ್ ಅ ಲಾಟ್ ಆಫ್ ಸ್ಟ್ರಗಲ್. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ತುಂಬ ಟಾಕಿಂಗ್ ಪಾಯಿಂಟ್ಸ್ ಇದೆ. ಯಶ್, ರಾಧಿಕಾ ಪಂಡಿತ್ ಅವರು, ಆಲ್ ಆಫ್ ದ್ಯಾಟ್. ಅವ್ರು ಅಷ್ಟೊತ್ತಿಗಾಗಲೇ ಸೂಪರ್ ಸ್ಟಾರ್ಸ್ ಆಗಿದ್ರಲ್ಲ. ನಿಮ್ಗೆ ಅವೆಲ್ಲ ಅರ್ಥ ಆಗ್ತಾಯಿತ್ತಾ ಅಲ್ಲಿಗೆ ಹೋದಾಗ ಹೇಗಿರಬೇಕು ಸೆಟ್ಟಲ್ಲಿ? ಆ್ಯಂಡ್ ಐ ಥಿಂಕ್ ಯು ಆರ್ ಇನ್ ರಾಧಿಕಾ ಪಂಡಿತ್ ಅವರ ಒಂದು ಸರ್ಕಲ್ ಅಲ್ವಾ, ಎಲ್ಲ ಜೊತೆಗೆ ತುಂಬ ಇದ್ರಿ. ಫ್ರ್ಯಾಂಕ್ಲಿ ನನಗೆ ಸಿನಿಮಾ ಅನ್ನೋದೇ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ ಇಬ್ಬರಿಗೂ. ಆ್ಯಂಡ್ ವಿ ಹ್ಯಾಡ್ ಡನ್ ಅ ಲಾಟ್ ಆಫ್ ಡಾನ್ಸ್ ರಿಯಾಲಿಟಿ ಶೋಸ್. ಸೊ ಅಲ್ಲೆಲ್ಲ ಹೆಂಗಂದರೆ ನಾವು ಯೂಶ್ವಲಿ ಕ್ಯಾಮ್ರಾಸ್ ನೋಡಿಕೊಂಡೇ ಯು ಡಾನ್ಸ್ ಆ್ಯಂಡ್ ಆಲ್ ದ್ಯಾಟ್. ನಾವು ಫಸ್ಟ್ ಡೇ ಶಾರ್ಟಲ್ಲೇ ಕ್ಯಾಮ್ರಾ ನೋಡಿಬಿಟ್ವಿ. ಆಮೇಲೆ ಯಶ್ ಅವರೆಲ್ಲ ಬಂದು ಹೇಳಿದರು, ಅಮ್ಮ ಸಿನಿಮಾದಲ್ಲಿ ಕ್ಯಾಮ್ರಾ ಡೈರೆಕ್ಟಾಗಿ ನೋಡೋಕ್ಕಿಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಐ ಥಿಂಕ್ ವಿ ಆರ್ ವೆರಿ ಫಾರ್ಚುನೇಟ್ ಅವರಿಬ್ಬರು ಜೊತೆ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು. ಏನು ಕಲಿಯೋ ಹಂಬಲದಲ್ಲಿ ಅವರೆಲ್ಲ ಸೆಟಲ್ ಇರ್ತಾ ಇದ್ದಾಗ ಯಾವ ಮೋಡಲ್ ಇದ್ರಿ ನೀವು? ನಮಗೆ ನಿಜ ಹೇಳಬೇಕಂದ್ರೆ ಗೊತ್ತಾಗ್ತಾ ಇರಲಿಲ್ಲ. ಲೈಕ್ ಇವರು ಲೈಕ್ ದ ವೇ ಫ್ಯಾನ್ಸ್ ಬಂದು ತೆಗಿಯೋದು, ನಾವೇ ಅಂದ್ಕೊಳ್ಳೋದು ಹಿಂಗೆಲ್ಲ ಇರುತ್ತಾ, ಓಕೆ ಸ್ಟಾರ್ಸ್ ಅಂದರೆ ಹಿಂಗಿರ್ತಾ, ಬಿಕಾಸ್ ನಮಗೆ ಅದು ಎಕ್ಸ್ಪೋಜರೇ ಇರಲಿಲ್ಲ. ಸೊ ಸೆಟ್ಟಲ್ಲಿ ಏನಾಗ್ತಿತ್ತು, ಪ್ರತಿಯೊಬ್ಬರು ಬಂದು ರಾಧಿಕಾ ಅವ್ರು ಕೇಳ್ತಾಯಿದ್ರು, ಇವರಿಬ್ಬರು ನಿಮ್ಮ ಸಿಸ್ಟರ್ಸಾ, ನೀವು 3 ಜನ ಸಿಸ್ಟರ್ಸ್ ಥರ ಕಾಣಿಸ್ತೀರಾ ಅಂತ. ಆ್ಯಂಡ್ ಶಿ ಈಸ್ ಸಚ್ ಅ ಹಂಬಲ್ ಹ್ಯೂಮನ್, ಲೈಕ್ ಅವರು ಹೌದು ನನ್ನ ಸಿಸ್ಟರ್ಸೇ ಅವರು ಅಂತ ಹೇಳ್ತಾಯಿದ್ರು. ಸೊ ನಮಗೆ ಅದೆಲ್ಲ ಫ್ಯಾನ್ಸ್ ಎಲ್ಲ ನಮಗೆ ಅದು ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಭಯನೂ ಆಗ್ತಿತ್ತು. ಬಟ್ ಅವರಿಬ್ಬರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಅಂದರೆ
ನಮ್ಗೆ ಒಂಥರ ಬೇಜಾರು ಅನಿಸ್ತಿರ್ಲಿಲ್ಲ ಅಥವಾ ಏನೂ ಇಲ್ಲ, ಬಿಕಾಸ್ ದೇ ವರ್ ಟ್ರೀಟಿಂಗ್ ಅಸ್ ಸೋ ಈಕ್ವಲಿ. ಅಂದರೆ ಲೈಕ್ ಇವಾಗ ಡ್ಯೂರಿಂಗ್ ದ ಶೂಟ್ ಲೈಕ್ ನನಗೊಂದು ಸ್ವಲ್ಪ ಕೈ ನೋವಾಗಿತ್ತು. ಯಶ್ ಅವರು ಕರೆದ್ಬಿಟ್ಟು ನನ್ನ ಕ್ಯಾರವನಲ್ಲಿ ಮಲ್ಕೊಳ್ಳಿ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂದರು. ಐ ಮೀನ್ ಹಿ ವಾಸ್ ಅ ಸ್ಟಾರ್ ಆಲ್ರೆಡಿ. ಆಮೇಲೆ ರಾಧಿಕಾ ಅವರು ಕೂತ್ಕೊಳ್ಳೋವಾಗ ಶಾರ್ಟ್ ಟೈಮಲ್ಲೆಲ್ಲ ಅವರೆಲ್ಲಿ ಕೂತ್ಕೋತಿದ್ರು ನಮ್ಮಿಬ್ರು ಅಲ್ಲೇ ಕೂರಿಸ್ತಾ ಇದ್ರು. ಐ ಥಿಂಕ್ ದಟ್ ವಾಸ್ ಸಮಥಿಂಗ್ ಐ ರಿಯಲಿ ಲರ್ನ್ಡ್ ಫ್ರಮ್ ಬೋತ್ ಆಫ್ ದೆಮ್. ಲೈಕ್ ಒಂದು ಪ್ರೊಫೆಷ್ನಲಿಸಮ್, ಒಂದು ಹೌ ಟು ಬಿ ಹಂಬಲ್ ವಿತ್ ಯುವರ್ ಫ್ಯಾನ್ಸ್ ಅನ್ನೋದು. ಸೊ ಐ ಹ್ಯಾವ್ ಟೇಕನ್ ದಿಸ್ ಇನ್ ಮೈ ಜರ್ನಿ ಆ್ಯಕ್ಚುಲಿ. ಆಲ್ ದೀಸ್ ಇಯರ್ಸ್ ದೇ ಹ್ಯಾವ್ ಬೀನ್ ಮೈ ಇನ್ಸ್ಪಿರೇಷನ್.